ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಲೈಂಗಿಕದ ವಾಸನೆ ಬರ್ತಾ ಇದೆ. ಇಲ್ಲಿ ಸೂಪರ್ವೈಸರ್ ಆಗಿರುವಂತಹ ಪ್ರಕಾಶ್ ಮಾಳ್ಗೆ ಎನ್ನುವಂತ ಈ ವ್ಯಕ್ತಿ ಕಾಣಿಸ್ತಾ ಇದಾರಲ್ಲ, ಇವರು ಆ ಲಕ್ಷ್ಮಿ ಎಂಬ ಮಹಿಳೆಗೆ ಇಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕಾಲಿಗೆ ಬಿದ್ದು ತನ್ನ ನೋವುಗಳನ್ನ ಹೇಳಿಕೊಂಡಿದ್ದಾಳೆ. ನನ್ನ 3 ಮಕ್ಕಳೊಂದಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ನನಗೆ ದಿನನಿತ್ಯ ಇವರಿಂದ ಟಾರ್ಚರ್ ಆಗ್ತಾ ಇದೆ. ಕೆಲಸಕ್ಕೆ ಬಂದ್ರೆ ಹಾಜರಿ ಆಗ್ತಾ ಇಲ್ಲ. ನಾನೇನಾದ್ರು ಕೇಳಕೋರೆ ನೀನ್ ನನ್ನ ಜೊತೆಲಿ ಬರಬೇಕು ಅಂತಕ್ಕಂಥ ಮಾತನ್ನ ಪ್ರಕಾಶ್ ಮಾಳ್ಗೆ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಇವತ್ತು ಲಕ್ಷ್ಮಿ ಎನ್ನುವಂತ ಮಹಿಳೆ ಪತ್ರಕರ್ತರೊಂದಿಗೆ ಮಾತನಾಡ್ತಾ ತಮ್ಮ ಎಲ್ಲ ವಿವರಗಳನ್ನ ಹೇಳಿದ್ದಾಳೆ. ಹಾಗಾದರೆ ಪ್ರಕಾಶ್ ಮಾಳ್ಗೆ ಮಾಡೋದು ನಿಜನಾ? ಯಾವ ಕಾರಣಕ್ಕಾಗಿ ಈ ಮಾತು ಹೊರಗಡೆ ಬಂತು ಅನ್ನೋದನ್ನ ಇಲ್ಲಿ ತನಿಖೆ ಮಾಡಪಡಿಸಬೇಕಾಗಿದೆ. ತನಿಖೆ ಮಾಡಲು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ತನಿಖೆಗೆ ಒಳಪಡಿಸಿ ಇದರ ಸತ್ಯಾಸತ್ಯತೆಗಳನ್ನ ಹೊರಗೆ ತನ್ನಿ ಅಂತಕ್ಕಂಥ ಮಾತನ್ನ ಅಲ್ಲಿ ನಿರ್ದೇಶಕರಿಗೆ ಹೇಳಿದ್ದಾರೆ. ನಿರ್ದೇಶಕರು ಕೂಡ ಒಂದು ಕಡೆಯಿಂದ ನಮ್ಮ ಸುದ್ದಿವಾಹಿನಿಯವರು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೆ ಅವರ ವಿರುದ್ಧವಾಗಿ ಇನ್ನೂ ಸಾಕಷ್ಟು ಜನ ಕಂಪ್ಲೇಂಟ್ಗಳು ಹೇಳ್ತಾ ಇದಾರಲ್ಲ, ಅದಕ್ಕೆ ಏನ್ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ನಿರ್ದೇಶಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಕಾಶ್ ಮಾಳ್ಗೆ ಅವರಿಂದ ಇಲ್ಲಿ ಈ ಮಹಿಳೆಗೆ ತೊಂದರೆ ಆಗ್ತಾ ಇದೆನಾ, ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಬನ್ನಿ, ಹಾಗಾದ್ರೆ ಆ ಮಹಿಳೆ ಏನು ಹೇಳಿದ್ದಾಳೆ, ಯಾವ ಕಾರಣಕ್ಕಾಗಿ ಹೇಳಿದ್ದಾಳೆ, ಯಾರ ಮೇಲೆ ಹೇಳಿದ್ದಾಳೆ ಅನ್ನೋದನ್ನ ನಿಮಗೆ ನಾವು ತೋರಿಸ್ತೀವಿ, ನೋಡ್ಕೊಂಡು ಬರೋಣ. ನಾನು ನೂರಷ್ಟು ನಾನು 10 ವರ್ಷದ ಕೆಲಸ ಮಾಡ್ತಿದ್ದೆ. ಪ್ರಕಾಶ್ ಮಾಳ್ಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರು ಹೇಳಿದ್ರು ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತೆ. ಪ್ರಕಾಶ್ ಮಾಳ್ಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರು ಹೇಳಿದ್ರು ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತೆ. ಪ್ರಕಾಶ್ ಮಾಳ್ಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರು ಹೇಳಿದ್ರು ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತೆ. ಪ್ರಕಾಶ್ ಮಾಳ್ಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರು ಹೇಳಿದ್ರು ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತೆ. ಪ್ರಕಾಶ್ ಮಾಳ್ಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರು ಹೇಳಿದ್ರು ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತೆ ಅಂತಂದಾರ. ಪ್ರಕಾಶ್ ಮಾಳ್ಗೆ ಅವ್ರು ನಮ್ಮ ಮೇಲೆ ಸುಪ್ರೀಚರ್. ಆದ್ರೂ ನೀವೇನು ಕೆಲಸ ಮಾಡ್ತೀರಿ? ನಾನು ಆಯಮ್ಮ ಕೆಲಸ ಮಾಡಿ ಎಲ್ಲಿ ಮಾಡತ್ತೀರಿ? ಇಲ್ಲೇ ಇಬ್ಬರಿದ್ದ. ಎದ್ರ ಸಲುವಾಗಿ ಯಾವ ಕಾರಣಕ್ಕಂತ ಅವ್ರು ನೀವು ಬೇಕು ನನಗಂದಾರ, 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 ನೀವು ಬೇಕು ನನಗಂದಾರ ಅಂದ್ರೆ ನಂಗೆ ಆಗಲ್ಲ ಅಂದಿದೆ. ಅಂದ್ರೆ ಹಿಂಗೆ ಕೆಲಸ ಮಾಡಿಕೊಡಲ್ಲ ಅಂತಂದಾರ. ಅದಕ್ಕೆ ನಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಯಾರು ಏನು ಮಾಡಲ್ರಿ, ಯಾವ ಆಫೀಸರ್ ಏನು ಮಾಡಲ್ರು, ಯಾವ ಪೊಲೀಸರು ಏನು ಮಾಡಲ್ರು ಅಂತಾರೆ. ಯಾವಾಗ ಕೊಟ್ರಿ? ಯಾವಾಗ ಕೊಟ್ರಿ? FIR ಯಾವಾಗ ಮಾಡ್ರಿ? FIR ಮಾಡಿಲ್ಲ ಅವ್ರು ಇನ್ನ. ದೂರ ಕೊಟ್ರಿ? ಕೊಟ್ಟಿದೆ. ಏನಂತ ಕೊಟ್ರಿ? ನನಗೆ ಈ ಥರ ನನ್ನ ಕಿರುಕುಳ ಕೊಡ್ಲತ್ತಾರ ಅಂತ ಹೇಳಿ ಕೊಟ್ಟಿದೆ. ಏನು ಲೈಂಗಿಕ ಕಿರುಕುಳ ಕೊಡತ್ತಾರ? ನಂಗೆ ಪಿಕ್ಚರ್ ಆ ಥರ ಸಿಗ್ತವಲ್ಲ, ಅದಕ್ಕೆ ನಾ ನೀವು ಬ್ರಿಮ್ಸ್ ಡೈರೆಕ್ಟರ್ ಗಮನ. ಮತ್ತೆ 3ನೇದು ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರು ಅಂತ. ಮತ್ತೆ 3ನೇದು ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರು ಅಂತ. ಮತ್ತೆ 3ನೇದು ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರು ಅಂತ. ಮತ್ತೆ 3ನೇದು ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರು ಅಂತ. ಸೊ ಅದು ಒಂದು ತನಿಖೆ ಆಗಬೇಕು. ಮತ್ತು ಇವ್ರ ಹತ್ರ ಪಾಶ್ ಕಮಿಟಿ, ಯಾಕಂದರೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಪಾಶ್ ಕಮಿಟಿ ಅದರದ್ದು ಸಬ್ಮಿಟ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಈ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾನು ಚೆಕ್ ಮಾಡಬೇಕು, ಯಾಕಂದರೆ ಅವ್ರು ನನಗೆ ಇವಾಗಲೇ ಕಂಪ್ಲೇಂಟ್ ಮಾಡಿರೋದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಕಮಿಟಿಯಲ್ಲಿ ಏನೆಲ್ಲ ಇವರು ನಿರ್ಧಾರ ಮಾಡಿದ್ದಾರೆ, ಏನು ಇಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ನಿನ್ನೆ ಬಂದಿದೆ, ಇವತ್ತು ಕೊಟ್ಟಿದ್ದಾರೆ. ನಾನು ಇವತ್ತು ಇವ್ರ ಹತ್ರ ಪಾಶ್ ಕಮಿಟಿ ಈ ತಾಯಿ ಬಗ್ಗೆ ಏನೆಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ SP ಇದಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ. ನಾನು ಅದನ್ನೆಲ್ಲ ನನ್ನ ಆಫೀಸ್ ಥ್ರೂ ಅದನ್ನೆಲ್ಲ ತಾಯಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವು ಕೆಲಸ ಮಾಡ್ತೀವಿ. ತನಿಖೆ ಆಗಬೇಕು. ಈಗ ಅವ್ರಿಗೆ ನಾನು ಆ್ಯಕ್ಷನ್ ತೊಗೊಳೋದಿರಲ್ಲ, ನಾನು ಬರೀ ಬರೆಯೋದಷ್ಟೇ. ಅಥಾರಿಟಿ, ಐ ಆಮ್ ದ ರೈಟಿಂಗ್ ಅಥಾರಿಟಿ.